ಇವತ್ತೇನು ರಾಜ್ಯಾದ್ಯಂತ ಸರ್ವಾಧಿಕಾರಿ ಮನೋಭಾವನೆಯುಳ್ಳಂಥ ಮತ್ತು ಒಕ್ಕೂಟದ ವ್ಯವಸ್ಥೆಯಲ್ಲಿ ನಂಬಿಕೆ ಇರಲಾರದಂಥ BJP ಪ್ರಧಾನಮಂತ್ರಿ ಮೋದಿ ಹಾಗೂ ಅಮಿತ್ ಶಾ ಅವರ ಕೈಗೊಂಬೆಯಾಗಿ ಶ್ರೀಮಾನ್ ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಂಥ ರಾಜ್ಯಪಾಲರ ವಿರುದ್ಧ ಇಡೀ ರಾಜ್ಯಾದ್ಯಂತ ನಮ್ಮ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆ ಪ್ರಾರಂಭಿಕ ನ್ಯಾಯಾಂಗ ಹೋರಾಟನೂ ಮಾಡ್ತೀವಿ, ಬೀದಿ ಹೋರಾಟನೂ ಕೂಡ ಮಾಡ್ತೀವಿ. ಇವತ್ತು ನಮಗೆ 100ಕ್ಕೆ 100 ವಿಶ್ವಾಸ ಇದೆ, ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಕ್ಕೇ ಸಿಗ್ತದೆ. ಜನರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಪ್ರಜಾತಂತ್ರ ವಿರೋಧಿ ಕುತಂತ್ರವನ್ನು ನಾವು ಯಾವತ್ತೂ ಮಾಡೋದಕ್ಕೆ ಬಿಡೋದಿಲ್ಲ. ಇವತ್ತೇನು ಒಕ್ಕೂಟ ವ್ಯವಸ್ಥೆ ನಮ್ಮ ದೇಶವನ್ನು ಗಟ್ಟಿಯಾಗಿ 78 ವರ್ಷಗಳ ಕಾಲ ಕಾಯ್ಕೊಂಡು ಬಂದಿದೆ. ಈ ಒಕ್ಕೂಟ ವ್ಯವಸ್ಥೆ ಮೇಲೆ ಪ್ರಹಾರ ಮೂಡಿಸಿ ಕೇಂದ್ರದ ನಿಯಂತ್ರಿತ ಸರ್ಕಾರಗಳನ್ನು ನಡೆಸಿ ಇಲ್ಲದ ಆರೋಪಗಳನ್ನು ಹೊರಿಸಿ ಹಿಂದೆ ಕೇಜ್ರಿವಾಲ್ ಅವರಿಗೆ ಜೈಲಿಗೆ ಹಾಕಿದರು, ಸೊರೇನ್ ಅವರಿಗೆ ಜೈಲಿಗೆ ಹಾಕಿದ್ರು. ಇವತ್ತು ಸಿದ್ದರಾಮಯ್ಯನವ್ರ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ ಹೊರಟಿದ್ದಾರೆ. ಸಿದ್ದರಾಮಯ್ಯ ಯಾರಪ್ಪ ಬಂದರೂ ಕೂಡ ರಾಜೀನಾಮೆ ಕೊಡಲ್ಲ. ಇವತ್ತು ಸಿದ್ದರಾಮಯ್ಯನವರಿಗೆ ಮತ್ತು ನಮ್ಮ ಶಾಸಕರಿಗೆ ಕರ್ನಾಟಕ ಜನತೆ ಅಭೂತಪೂರ್ವವಾದಂಥ ಬೆಂಬಲವನ್ನು ಕೊಟ್ಟಿದ್ದಾರೆ. 136 ಶಾಸಕರು ಸಿದ್ದರಾಮಯ್ಯನವರು ಬೆಂಬಲಕ್ಕಿದ್ದೇವೆ. ಈ ಸರ್ಕಾರ ಯಾವತ್ತೂ ಹೋಗಲ್ಲ, ಈ ಸರ್ಕಾರ ಮುಂದುವರಿಸದೆ. ಇದು ಜನಪರ ಸರ್ಕಾರ ಮತ್ತು ಜನ ಹಿತವ ಸರ್ಕಾರ. ಇಂಥ ಸರ್ಕಾರವನ್ನು ಉಳಿಸುವಂಥ ಇಲ್ಲ, ರಾಜ್ಯದಿಂದಲ್ಲ ಕೇಂದ್ರದಿಂದ ಇದು ಸಂಚು ನಡೆದಿದೆ. ಕೇಂದ್ರದಿಂದ ನಡೆದಂಥ ಸಂಚಿದು ಇದು ರಾಜ್ಯದಿಂದಲ್ಲ, ಕೇಂದ್ರದಿಂದ ನಡೆದಂಥ ಸಂಚು. ಅದು ಸಿದ್ದರಾಮಯ್ಯನವರ ನಾಯಕತ್ವ, ಅವರ ಪ್ರಚಾರ, ಅವರ ಪ್ರಾಮಾಣಿಕತೆ, ಅವರ ವ್ಯಕ್ತಿತ್ವವನ್ನು ಸಹಿಸಲಿಕ್ಕೆ ಅವ್ರಿಗೆ ಆಗ್ತಾಯಿಲ್ಲ. ಅವ್ರ ಮೇಲೆ ಯಾವುದೂ ಕೂಡ ಆರೋಪ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇದೊಂದು ಸಾದಾ ಉದಾಹರಣೆ. ಅದು ಯಾರ ಮಾತು ಕೇಳಿ, ಯಾವ ಅಬ್ರಾಹ್ಮನವನು ನಮ್ಮ ಆಳಂದದ ಮಿನಿ ವಿಧಾನಸೌಧ ಕೇಸಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲಿ ಸುಪ್ರೀಂ ಕೋರ್ಟ್ ಅವರು ಛೇಮಾರಿ ಹಾಕಿ 25 ಲಕ್ಷ ರೂಪಾಯಿ ದಂಡ ಹಾಕಿದರು. ನನ್ನ ಕೇಸಲ್ಲಿ ನಾನೇ ಸುಪ್ರೀಂ ಕೋರ್ಟ್ನಲ್ಲಿ ಇದ್ದೆ ಹೋದು. ಇಂಥ ಒಬ್ಬ ಕ್ಷುಲ್ಲಕ ಮನುಷ್ಯ, ಅವನಿಗೆ ಯಾವುದೂ ನೈತಿಕತೆ ಇಲ್ಲ, ಒಬ್ಬ ಬ್ಲ್ಯಾಕ್ ಮೇಲರು. ಅವನ ಮಾತು ಕೇಳಿ ರಾಜ್ಯಪಾಲರು ಇವತ್ತು ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಸರ್ಕಾರ ಉರುಳಲ್ಲ. 22ನೇ ತಾರೀಕಿಗೆ ನಾವು ಶಾಸಕಾಂಗ ಪಕ್ಷದ ಸಭೆ ಇದೆ. ಆ ಸಭೆಯಲ್ಲಿ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯನವ್ರ ಬೆಂಬಲಿಗೆ ನಿಲ್ತೀವಿ, ಅವ್ರ ನಾಯಕತ್ವದಲ್ಲಿ ಮುಂದೆ ಹೋಗ್ತೀವಿ. ಲಾಸ್ಟ್ ಕ್ವಶನ್, ಈಗ CM ಅವರು ಆಲ್ರೆಡಿ ಹೈಕೋರ್ಟ್ ರಿಟ್ ಅರ್ಜಿ ಹಾಕಿದ್ದಾರೆ ಈ ಪ್ರಾಸಿಕ್ಯೂಷನ್ ವಿರುದ್ಧ, ಮುಂದೆ ಏನಾಗ್ಬೋದು ಅಂತ? ಅಲ್ಲ, ಕಾನೂನಿನ ಹೋರಾಟನೂ ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ. ಕಪಿಲ್ ಸಿಬ್ಬಲ್ ಅವರನ್ನ ಎಂಗೇಜ್ ಮಾಡಿ ಇವತ್ತು ರಿಟ್ ಅರ್ಜಿಯನ್ನು ಹಾಕ್ತಾ ಇದ್ದಾರೆ. ಅದರಲ್ಲಿ ಕೂಡ ನಮಗೆ ಜಯ ಸಿಗ್ತದೆ. ಇದು ಪ್ರಜಾಪ್ರಭುತ್ವದಲ್ಲಿ ನಾವು ಬೀದಿ ಹೋರಾಟ ಕೂಡ ನಾವು ಮಾಡಬೇಕಾಗ್ತದೆ. ಸಮಾನ ಮನಸ್ಕರು ಕೂಡ ನಮ್ಮ ಜೊತೆಗೆ ಸೇರ್ತಾ ಇದ್ದಾರೆ. ಈಗ CPIMನವರು ಸೇರಿದರು, CPMನವರು ಬರ್ತಾರೆ, ಇನ್ನು ಬೇರೆ ಬೇರೆ ಇಂಡಿಯಾ ಒಕ್ಕೂಟದ ಎಲ್ಲ ಮಿತ್ರ ಪಕ್ಷಗಳು ನಮ್ಮ ಜೊತೆಗೆ ಬರ್ತವೆ. ಇದೊಂದು ದೊಡ್ಡ ಹೋರಾಟ ದೇಶದಲ್ಲಿ ನಡೀತದೆ. ಯಾರೋ ಒಬ್ಬ ಅಬ್ರಾಹಿಂ ಅರ್ಜಿ ಕೊಟ್ಟ ಅನ್ನೋ ಕಾರಣಕ್ಕಾಗಿ BJP ಅವರು ಒತ್ತಾಯ ಮಾಡೋದಕ್ಕೆ CM ಮಣಿಯುವಂಥ ವ್ಯಕ್ತಿ ಅಲ್ಲ. ಸಿದ್ದರಾಮಯ್ಯ ಒಬ್ಬ ಗಟ್ಟಿ ನಾಯಕತ್ವ, 5 ವರ್ಷ ಇವತ್ತು ಅಧಿಕಾರವನ್ನು ನಡೆಸಿ ಯಶಸ್ವಿಯಾಗಿದ್ದಾರೆ. ಈ ಸರ್ಕಾರ ಕೂಡ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ. BJPಯಲ್ಲಿಯೇ ಅಲ್ಲಿ ಒಡಕಿದೆ, BJPಯಲ್ಲಿ ಒಡಕಿದೆ. ಇವತ್ತು ಆ ಮನೆಯವ್ರನ್ನ ಸುಧಾರಣೆ ಮಾಡಿಕೊಳ್ಳಿ. ಅವರು ಇವತ್ತು ಯಡಿಯೂರಪ್ಪನ ವಿರುದ್ಧ ಬಸವನಗೌಡ ಎತ್ತಾಳರನ್ನು ಛೂ ಬಿಟ್ಟು ಅಲ್ಲಿ ಯಡಿಯೂರಪ್ಪನವರಿಗೂ ಕೂಡ ಅಲ್ಲಿ ಬಿಟ್ಟಿಲ್ಲ. ಹೀಗೆ ಕುತಂತ್ರಗಳಿಂದ ಅವರು ಎಲ್ಲ ನಾಯಕರನ್ನು ಹಿಡಿದು ಒಳಗೆ ಹಾಕ್ತಾ ಇದ್ದಾರೆ. ಹಾಗಾಗಿ BJP ಮೊದಲು ತನ್ನ ಮನೆ ಸ್ವಚ್ಛ ಮಾಡ್ಕೊಳ್ಳಿ, ಆಮೇಲೆ ನಮ್ಮ ಕಡೆ ಹೇಳಿ. ನಾವು ಹೆದರಿಲ್ಲ, ನಾವು ಯಾವತ್ತೂ ಹೆದರಲ್ಲ. ರಾಜೀನಾಮೆ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ. ಅಪರಾಧ ಸಾಬೀತಾಗಲ್ಲ, ಅದು ಕಾನೂನು ಬಾಹಿರವಲ್ಲ. ಇದು ಕಾನೂನಾತ್ಮಕವಾಗಿ ನಡೆದಂಥ ಪ್ರಕ್ರಿಯೆ ಮತ್ತು BJP ಸರ್ಕಾರದಲ್ಲಿ ಕೂಡ ನಡೆದಂಥ ಇದು ಕೆಲಸ. ಇದು ನಮ್ಮ ಸರ್ಕಾರದಲ್ಲಿ ನಡೆದಂಥದ್ದಲ್ಲ. ಯಡಿಯೂರಪ್ಪನವರು ರಾಜೀನಾಮೆ ಯಾಕೆ ಕೊಡಬೇಕಾಯ್ತು ಅಂದರೆ ಅವ್ರ ಮೇಲೆ ಯಾವುದೇ ಕೂಡ ಎನ್ಕ್ವೈರಿ ನಡೆದಿರಲಿಲ್ಲ. ಇವತ್ತು ಜಸ್ಟಿಸ್ ದೇಸಾಯಿ ಆಯೋಗವನ್ನು ರಚನೆ ಮಾಡಿ ಇವತ್ತು ಈ ಪ್ರಕರಣದ ಬಗ್ಗೆ ನಾವು ತನಿಖೆಯನ್ನು ಮಾಡೋದಕ್ಕೆ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ನ್ಯಾಯಾಂಗವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಅಲ್ಲಿ ನಾವು ಕೇಳ್ತಾ ಇದ್ದೀವಿ, ನ್ಯಾಯಾಂಗ ತನಿಖೆ ನಡೀತಾ ಇದೆ. ಆ ತನಿಖೆ ನಡೀಬೇಕಾಗಿದ್ದರೆ ರಾಜ್ಯಪಾಲರು ಈ ನಡುವೆ ಮಧ್ಯಸ್ಥಿಕೆ ವಹಿಸಿ ಇಂಥ ಒಂದು ಕುತಂತ್ರ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ನಾವು ಧಿಕ್ಕಾರವನ್ನು ಹೇಳ್ತೀವಿ.